ಗೋಬಿ ಆಯ್ತು, ಕಬಾಬ್ ಆಯ್ತು, ಇದೀಗ ಪನ್ನೀರ್ ಮೇಲೆ ಕೂಡ ಕಣ್ಣು ಬಿದ್ದಿರುವಂತದನ್ನ ಗಮನಿಸ್ತಾ ಇದ್ವಿ. ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ಹಾಗಿದ್ರೆ ಪನ್ನೀರ್ ಅನ್ನುವಂಥದ್ದು? ಏನೀಗಾಗಲೇ ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ನಲ್ಲಿ ಈಗಾಗಲೇ ಪನ್ನೀರನ್ನ ಬ್ಯಾನ್ ಮಾಡಲಾಗಿದೆ. ಇದೀಗ ಕರ್ನಾಟಕದಲ್ಲಿ ಮತ್ತೆ ಈ ಪನ್ನೀರ್ ಬ್ಯಾನ್ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಕೃತಕ ಪನ್ನೀರನ್ನ ಬ್ಯಾನ್ ಮಾಡಲಾಗುತ್ತಾ ಅಂತ ರಾಜ್ಯದಲ್ಲಿ. ಇನ್ನು ಪನ್ನೀರ್ ಬ್ಯಾನ್ ಕುರಿತು ಇದೀಗ ಸಚಿವ ಯುಟಿ ಖಾದರ್ ಅವರು ಸುಳಿವನ್ನ ಕೊಟ್ಟಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಯುಟಿ ಖಾದರ್ ಅವರು ಮಾತನಾಡಿದ ನಂತರದಲ್ಲಿ ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈಗಾಗಲೇ ಗೋಬಿ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಅದಕ್ಕೆ ಕೃತಕ ಕಲರ್ ಅನ್ನ ಬಳಸುವಂತದ್ದಾಗಿರ್ಬೋದು, ಇದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಈಗ ಪನ್ನೀರ್ ಸರದಿ ಅಂತ ಹೇಳಲಾಗ್ತಾ ಇದೆ. ಪನ್ನೀರ್ ಕೂಡ ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ಅನ್ನುವಂಥದ್ರ ಪ್ರಶ್ನೆ ಇದೀಗ ಉದ್ಭವಿಸಿರುವಂಥದ್ದು. ಯಾಕಂತಂದ್ರೆ ಪನ್ನೀರ್ ಬ್ಯಾನ್ ಕುರಿತು ಇದೀಗ ಸಚಿವ ಯುಟಿ ಖಾದರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರು ಯುಟಿ ಖಾದರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಅದಾದ್ಮೇಲೆ ಈಗ ಪನ್ನೀರು ಬ್ಯಾನ್ಗೂ ಕೂಡ ಎಲ್ಲ ಸಿದ್ಧತೆಗಳು ನಡೀತಾ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಈ ಪನ್ನೀರ್ ಬಳಕೆಯಿಂದ ಸಾಕಷ್ಟು ಈ ಕೃತಕ ಪನ್ನೀರನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ರ ಪರ ವಿರೋಧ ಚರ್ಚೆಗಳು ಏನು ನಡೀತಾ ಇದೆ. ಇದರ ಬೆನ್ನಲ್ಲೇ ಯುಟಿ ಖಾದರ್ ಅವರು ಇದೀಗ ಪನ್ನೀರ್ ಬ್ಯಾನ್ ಕುರಿತು ಇದೀಗ ಒಂದು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ್ದೇವೆ, ಕೃತಕ ಪನ್ನೀರಲ್ಲ, ಯಾವುದು ಕೂಡ ಇರಬಾರ್ದು, ಕೃತಕ ಎಲ್ಲ. ಆದ ಕಾರಣ ಅದಕ್ಕೆ ಸಪ್ರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆ್ಯಕ್ಟಲ್ಲಿ ಇದೆ. ಕೃತಕವಾಗಿ ಎಲ್ಲಿ ಸಿಕ್ಕಿದ್ರು ಕೂಡ ಅಂಥವ್ದ ಕಠಿಣವಾದ ಕ್ರಮ ತೆಕ್ಕೊಳ್ತೇವೆ. ಅದಕ್ಕೆ ಸಪ್ರೇಟ್ ಆದ ಒಂದು ಆದೇಶ ಬರಬೇಕಂತೇನಿಲ್ಲ. ಖಂಡಿತವಾಗಿ ಈಗಾಗಲೇ ಹೇಳಿದ್ದೇವೆ, ಕೃತಕ ಪನ್ನೀರಲ್ಲ, ಯಾವುದು ಕೂಡ ಇರಬಾರ್ದು, ಕೃತಕ ಎಲ್ಲ. ಆದ ಕಾರಣ ಅದಕ್ಕೆ ಸಪ್ರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆ್ಯಕ್ಟಲ್ಲಿ ಇದೆ. ಕೃತಕವಾಗಿ ಎಲ್ಲಿ ಸಿಕ್ಕಿದ್ರು ಕೂಡ ಅಂಥವ್ದ ಕಠಿಣವಾದ ಕ್ರಮ ತೆಕ್ಕೊಳ್ತೇವೆ. ಅದಕ್ಕೆ ಸಪ್ರೇಟ್ ಆದ ಒಂದು ಆದೇಶ ಬರಬೇಕಂತೇನಿಲ್ಲ. ಖಂಡಿತವಾಗಿ ಈಗಾಗಲೇ ಹೇಳಿ